ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೊಮ್ಯಾಡಿಕ್ ಇಂಜಿನ್. ಸೊ ನೀವೆಲ್ಲ ಎನ್ಸ್ಬೋದು ಎಲ್ಲಿದ್ದೀವಿ ಎಷ್ಟು ದಿವಸ ಅಂತ. ಸೊ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ನಾನು ವ್ಲಾಗ್ ಮಾಡೋದರಿಂದ. ಕಮೆಂಟ್ ಸೆಕ್ಷನ್ ಆಫ್ ಮಾಡಿದ್ದೇನೆ, ಯಾಕೆಂದರೆ ಈಗ ಕಮೆಂಟಲ್ಲಿ ನಾನು ತಲೆ ತಿಂತಾರೆ ಎಲ್ಲಿದ್ದೆ ಅಂತ. ಯಾಕೆಂದರೆ 263 ಸಬ್ಸ್ಕ್ರೈಬರ್ಸಲ್ಲಿ ಒಂದು 200 ಜನ ಕೇಳಿದ್ದಾರೆ ನನ್ನ ಹತ್ರ ಯಾಕೆ ವ್ಲಾಗ್ ಸ್ಟಾಪ್ ಮಾಡಿದ್ದೆ. ಸೊ ಇವತ್ತಿಂದ ಕಂಟಿನ್ಯೂ ಮಾಡ್ತೇನೆ ವಾಪಸ್ ನಾನ್ ಸ್ಟಾಪ್. ಸೊ ನನ್ನ ಬೈಕ್ ಉಂಟು ನೋಡ್ಬೋದು ನಿಮಗೆ. ಈಗ ನಾನು ಸ್ಕೂಲಿಗೆ ಬಿಡಲಿಕ್ಕೆ ರೆಡಿ ಆಗಿದ್ದೇನೆ. ಇವಾಗ ಇನ್ನೂ ಕೂಡ ರೆಡಿ ಆಗಲಿಲ್ಲ, ನಾನು ಆಗಿದ್ದೆ. ಇಲ್ಲಿ ರೆಡಿ ಹೋಗು. ಇನ್ನಿ ಕೂಡ ನಿದ್ದೆಯಿಂದ ಎದ್ದೇಳಲಿಲ್ಲ ಇವ. ಸೊ ಈಗ ಫುಲ್ ರೆಡಿ ಆಗಿದ್ದಾನೆ ಇವ ನಾನೀಗ ಸ್ಕೂಲ್ಗೆ ಬಿಟ್ಟು ವಾಪಸ್ ಬರಬೇಕು. ಈ ಕಡೆ ಪೆಟ್ರೋಲ್ ಉಂಟ ನೋಡುವ. ಎಸ್, ಪೆಟ್ರೋಲ್ ಉಂಟು ಗಾಯ್ಸ್. ಸೊ ರೆಡಿ ಆಗಿದ್ದೇನೆ ನಾನೀಗ ಇವನನ್ನೊಂದು ಸ್ಕೂಲ್ಗೆ ಬಿಟ್ಟು ಕೆನರಕ್ಕೆ, ಮತ್ತು ವಾಪಸ್ ಅಲ್ಲಿಂದ ನನಗೆ ಬರಬೇಕು. ಈ ಕಡೆ ಸ್ವಲ್ಪ ಕೆಲಸ ಉಂಟು, ಅದೆಲ್ಲ ಮುಗಿಸಿ ವಾಪಸ್ ಮನೆಗೆ. ಗಾಯ್ಸ್, ಒಂದು ವಿಷಯ ಏನಂದರೆ, ಮಂಗಳೂರಿದು ಒಳಗೆ ರೋಡಲ್ಲಿ ಕೂಡ ತುಂಬ ಟ್ರಾಫಿಕ್ ಆಗಿದೆ. ಮೈನ್ ರೋಡ್ ಅಂತೂ ಕೇಳೋದೇ ಬೇಡ. ಇದೊಂದು ಇಂಟೀರಿಯರ್ ರೋಡ್ ಮಂಗಳೂರಿದು. ಸೊ ಇಲ್ಲಿ ಕೂಡ ತುಂಬ ಟ್ರಾಫಿಕ್ ಉಂಟು, ನೋಡ್ಬೋದು ನಿಮಗೆ. ಯಾಕೆಂದರೆ ಅಲ್ಲಿ ರೋಡಿದು ಕೆಲಸ ಆಗ್ತಾ ಉಂಟು, ಇಲ್ಲಿ ಕೂಡ ಒಳಗೆ ರೋಡಿದು ಕೆಲಸ ಆಗ್ತಾ ಉಂಟು. ಸೊ ಅದರಿಂದ ಮಂಗಳೂರಲ್ಲಿ ತುಂಬ ಟ್ರಾಫಿಕ್ ಹೆಚ್ಚಾಗಿದೆ. ಸೊ ಆದಷ್ಟು ಬೇಗ ಮನೆಯಿಂದ ಹೊರಡಿ, ಎಲ್ಲಿಂದ ಹೋಗ್ಲಿಕ್ಕಿದ್ರೆ ಅಲ್ಲಿಂದ ಕೂಡ ಆದಷ್ಟು ಬೇಗ ಹೊರಡಿ. ಸೊ ಇದು ಕದ್ರಿ ನೋಡ್ಬೋದು, ಟ್ರಾಫಿಕ್ ನೋಡ್ಬೋದು ನಿಮಗೆ. ಎಲ್ಲಿ ಬೇಗ ಟೂ ವೀಲರ್ನವರೆಲ್ಲ ಒಳಗೆ ರೋಡಿಂದಲೇ ಬರೋದು, ಬಸ್ ಒಂದು ಬರೋದಿಲ್ಲ ಪುಣ್ಯಕ್ಕೆ. ಕೆಲವೊಮ್ಮೆ ಬಸ್ನವರು ಕೂಡ ಅದೇ ರೋಡಿಂದ ಬರ್ತಾರೆ ಒಳಗಡೆಯಿಂದ. ಸೊ ಏನು ಮಾಡಲಿಕ್ಕೆ ಆಗಲ್ಲ, ನೋಡ್ಬೋದು ನಿಮಗೆ. ಆ ಕಡೆ ಈ ಕಡೆ ಎಲ್ಲ ಕಡೆ ಟ್ರಾಫಿಕ್ ಉಂಟಿಲ್ಲಿ. ಸೊ ಮುಂದೆ ಹೋಗುವ. ನಾನೊಂದು ಸ್ಕೂಲಿಗೆ ಬಿಟ್ಟು ದೊಡ್ಡ ಪ್ರಾಬ್ಲಮ್ ಆಗಿದೆ, ಯಾಕೆಂದರೆ ಇವ ಡೈಲಿ ಕುತ್ತಾರ್ಗೆ ಬರ್ತಾನೆ ಈಗ. ಸೊ ಅಲ್ಲಿಂದ ಇವನನ್ನು ನಾನೇ ಬಿಡಬೇಕು ಡೈಲಿ ಸ್ಕೂಲಿಗೆ. ಯಾಕಂದರೆ ಇವ ಬಸ್ಸಲ್ಲಿ ಹೋಗೋದಿಲ್ಲ, ದೊಡ್ಡ VIP ಆಗಿ ಮಾಡ್ತಾನೆ ಬಸ್ಸಲ್ಲಿ ಹೋಗಲಿಕ್ಕೆ. ಪರವಾಗಿಲ್ಲ ಅಂತ ಅಮ್ಮ ಆದರೂ ಕೂಡ. ಸೊ ಹೋಗುವ. ಸೊ ಅಲ್ಲಿ ಬಂತು ಕೆನರಾ ಇವನ ಸ್ಕೂಲ್. ಸೊ ಇವನನ್ನೀಗ ಡ್ರಾಪ್ ಮಾಡ್ತಿದ್ದೇನೆ ನಾನು ಸ್ಕೂಲಿಗೆ. ಎಸ್, ಸೊ ಇವನನ್ನು ಡ್ರಾಪ್ ಮಾಡಿ ಬಾಯ್. ಗಾಜಲ್ಲಿ ನೋಡಿ, ಇಲ್ಲಿ ಒಬ್ಬ ಗಾಡಿ ಇಟ್ಟಿದ್ದಾನೆ. ಇವನ ಅಜ್ಜನ ಜಾಲಲ್ಲಿ ಇಟ್ಟಿದ್ದಾನೆ ಗಾಡಿಯನ್ನು. ಆ ಕಡೆ ಗಾಡಿಯವರಿಗೆ ಹೋಗ್ಬೋದು, ಬಟ್ ಇವನಿಂದಾಗಿ ಹೋಗ್ಲಿಕ್ಕೆ ಆಗ್ತಿಲ್ಲ. ಸೊ ನಮ್ಮ ಜನರಿಗೆ ಎಲ್ಲಿದು ಸಿವಿಕ್ ಸೆನ್ಸ್ ತುಂಬ ಕಮ್ಮಿ. ಸೊ ಆದಷ್ಟು ಬೇಗ ಜಾಸ್ತಿ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಚಿಂತನನ್ನೆಲ್ಲ ಸ್ಕೂಲಿಗೆ ಡ್ರಾಪ್ ಮಾಡಿ ಈಗ ನಾವು ಮನೆಗೆ ಬಂದು ಈಗ ಜಿಮ್ಮಿಗೆ ಹೊರಟಿದ್ದೇವೆ. ಆದರೆ ಇಲ್ಲಿ ನಮ್ಮ ಮನೆಗೆ ಒಂದು ಗೆಸ್ಟ್ ಬಂದಿದ್ದಾರೆ ನೋಡಿ. ನೋಡಿ ನಾವು ಎಷ್ಟು ಬಂದಿದ್ದಾರೆ ನಮ್ಮ ಮನೆಗೆ. ಚಂದ ಕಾಣ್ತಿದ್ದೀರಿ ನೀವು, ಚಂದ ಅಂತ ಕಾಣುದಂತ. ಮತ್ತೆ ಕಿವಿದ್ದು ನೋಡಿ, ಇದು ನಾನೇ ಕೊಟ್ಟಾಗೆ ಉಂಟು. ನೀನೇ ಕೊಟ್ಟದ್ದು. ಹೌದು, ಮತ್ತೆ ನಾನೇ ಕೊಟ್ಟದ್ದು ಅದು ನೋಡಿ. ಸೊ ಈಗ ನಾವು ಜಿಮ್ಮಿಗೆ ಹೊರಟಿದ್ದೇವೆ ಗಾಯ್ಸ್. ಇಲ್ಲಿಂದ ಜಿಮ್ಮಲ್ಲಿ ಸಿಗ್ತೇನೆ ನಿಮಗೆ. ಬಾಯ್. ಜಿಮ್ಮಲ್ಲಿ ಸಿಗೋದಿಲ್ಲವ, ಬಂದರೆ ಬಂದ, ಇಲ್ಲಾಂದ್ರೆ ಹೇಳಿಕ್ಕಿಲ್ಲ. ಇವತ್ತು ಲೆಗ್ ಡೇ, ಜಿಮ್ ಕ್ಲೋಸ್, ಯಾಕೆಂದರೆ ಕನ್ನಡ ರಾಜ್ಯೋತ್ಸವ ನಾಳೆ. ಸೊ ಇವತ್ತು ನನಗೆ ಲೆಗ್ ಡೇ. ತುಂಬ ಬೇಸರ ಆಗ್ತಾ ಉಂಟು ಜಿಮ್ಮಿಗೆ ಹೋಗ್ಲಿಕ್ಕೆ, ಆದರೆ ಎಂತ ಮಾಡೋದು, ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ. ನಮ್ಮ ಹುಡುಗರು ಹೆಂಗೆ ಅಂದರೆ, ತಿಂಗಳಿಗೆ 2,000 ಕೊಟ್ಟು ಮನೆಯಿಂದ ಜಿಮ್ಮಿಗೆ ಹೋಗಿ ಅಲ್ಲಿ ವರ್ಕೌಟ್ ಮಾಡಿ ಮನೆಗೆ ಬರುದು. ಅದೇ 2,000 ಕೊಡದೆ ಮನೇಲಿ ಮಾಡ್ಲಿಕ್ಕೆ ಆಗಲ್ಲ ನಿಮಗೆ. ಆಗ್ತದೆ ಮತ್ತೆ ಆದರೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಬೇರೆ, ಮನೆಯಲ್ಲಿ ವರ್ಕೌಟ್ ಮಾಡೋದು ಬೇರೆ. ಹೇಗೆ ಜಿಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇರ್ತದೆ, ಮನೆಯಲ್ಲಿ ಎಕ್ವಿಪ್ಮೆಂಟ್ಸ್ ಇರುವುದಿಲ್ಲ. ಸೊ ಯೂತ್ಗೆಲ್ಲ ನಾನು ಹೇಳೋದು ಒಂದೇ, ಎಲ್ಲರೂ ಸಹ ಜಿಮ್ಗೆ ಹೋಗಿ ಬಾಡಿ ಮಾಡಿ. ಈ ಥರ ಮನೆಯಲ್ಲಿ ಅಮ್ಮಂದೊಂದು ಎಂತ ಪಾತ್ರೆ ತೊಳೆಯೋದು, ಮಲೆಗಜ ತೆಗೆಯೋದು, ಪೇಂಟ್ ಹೊಡೆಯೋದು. ನಾನು ಪಾತ್ರೆ ತೊಳಿತೇನೆ, ನಾನು ನೆಲ ಕೂಡ ಇದು ಗುಡಿಸ್ತೇನೆ. ಅಮ್ಮನ ಹತ್ರ ಕೇಳಿ, ಅಮ್ಮ ಬೇಡ ಅವರನ್ನ ನಾನು ಇನ್ನು ಬ್ಲಾಗ್ ಅಲ್ಲಿ ತೋರಿಸ್ತಿದ್ದಿಲ್ಲ, ಅವರನ್ನ ಮರ್ಯಾದೆ ತೆಗಿತಾರೆ. ನಮಗೆ ನಾವು ಮನೆಯನ್ನ ಇದು ಎಂತ ಕ್ಲೀನ್ ಅಲ್ಲಿ ಇಟ್ರೆ ಮಾತ್ರ ಇದನ್ನು ಕಟ್ ಮಾಡ್ತೇವೆ. ನೀವು ಜೋರು ಕೂಗಿ ಸ್ಕೀಮ್ ಎಲ್ಲ ಲೀಕ್ ಮಾಡಬೇಡಿ ಇಲ್ಲಿ ವ್ಲಾಗ್ ಅಲ್ಲಿ. ಅಲ್ಲಿ 863 ಸಬ್ಸ್ಕ್ರೈಬರ್ಸ್ನವರಿದ್ದಾರೆ. ಅದು ಇನ್ನು 4-5 ಸಲ ನೀವು ವ್ಲಾಗ್ ಮಾಡಲಿದ್ರೆ ಸಮಯ ಆಗ್ತದೆ, ಬೇಗ ವ್ಲಾಗ್ ಮಾಡ್ತಿರ್ತೇನೆ. ಸೊ ಗಾಯ್ಸ್, ಇವತ್ತು ಲೆಗ್ ಡೇ ಎಲ್ಲ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ ನನ್ನ ಹಾಲತ್. ಈಗ ಸದ್ಯಕ್ಕೆ ನಾನು ಹೀಗಿದ್ದೇನೆ. ನಾನು ಕಮೆಂಟ್ ಸೆಕ್ಷನ್ ಆಫ್ ಮಾಡಿ ವ್ಲಾಗ್ ಬಿಡ್ತೇನೆ, ಯಾಕೆಂದರೆ ಹಂಗೆ ಇಲ್ಲಿ ಕಮೆಂಟ್ ಹಾಕ್ಲಿಕ್ಕೆ ರೆಡಿ ಹಾಕಿದ್ದಾರೆ ನೋಡಿ. ಒಂದಿಲ್ಲಿ, 2 ಒಂದಿಲ್ಲಿ, ಮತ್ತೆ ಇನ್ನು ತುಂಬ ಉಂಟು. 263ರಲ್ಲಿ 2 ಇಲ್ಲಿದ್ದಾರೆ, ಮತ್ತೆ 63 ಜನ ಕೂತ್ಕೊಂಡಿದ್ದಾರೆ. ಅನ್ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಇವತ್ತು ಮಾಡಿ, ಯಾಕೆಂದ್ರೆ ಇವತ್ತು ಬರ್ತದೆ ವ್ಲಾಗ್. ಅಷ್ಟೇ ಫುಲ್ ಕಾಲೆಲ್ಲ ನಂದು ಹೋಗಿದೆ.
ನೋವು ಒಂದು 2 ದಿವಸ ಬಿಟ್ಟು ಕಂಪ್ಲೀಟ್ ನೋವು ಆಗ್ತದೆ ಕಾಲು. ಸೊ ಈ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಲಾಗ್ ಎಂಡ್ ಮಾಡೋದಕ್ಕಿಂತ ಮುಂಚೆ ನನ್ನ ಲಾಗಲ್ಲಿ ಹೊಸ ಗೆಸ್ಟ್ ಬಂದಿದ್ದಾರೆ ನೋಡಿ. ಲಾಗಲ್ಲಿ ಹೊಸ ಗೆಸ್ಟ್ ಬಂದಿದ್ದಾರೆ. ಅವನ ಹೆಸರು ವಿಶಾಲ್ ಅಂತ. ಸ್ವಲ್ಪ ಕ್ಯಾಮ್ರಾ ಶೈ ಇವ. ಬೈಕ್ ನೋಡ್ತಿದ್ದಾನೆ 10R. ಫುಲ್ ಸರ್ಪ್ರೈಸ್ ಆಗಿದ್ದಾನೆ 10R ನೋಡಿ. ಹೇಗೆ ಆಗ್ತಾ ಉಂಟು ಹೇಳು, ಬೈಕ್ ಹೇಗೆ ಫೀಲ್ ಆಗ್ತಾ ಉಂಟು? ಸೂಪರ್ ಸೂಪರ್ ಸೂಪರಾ? ಇದು ಹೇಗೆ ಉಂಟು? ಸೂಪರ್ ಸೂಪರಾ? ಸೊ 2 ಬೈಕ್ಸ್ ಸೂಪರ್ ಅಂತೆ. ಸೊ ಈ ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಗಾಯ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಲಾಗ್. ಸೊ ಇನ್ನು ಮುಂದೆ ಕಂಟಿನ್ಯೂ ಆಗ್ತಿರ್ತದೆ ಲಾಗ್. ಒಂದು 4 ಲಾಗ್ ಬಿಟ್ಟಾದ ಮೇಲೆ ನಾನು ನನ್ನ ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ತೇನೆ, ಅದಕ್ಕಿಂತ ಮುಂಚೆ ಓಪನ್ ಮಾಡಲ್ಲ. ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ಲಾಗ್.